ನಮಸ್ಕಾರ. ಸುರಂಗದಲ್ಲಿ ಸುವರ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರು ಮೆಟ್ರೋ ರೈಲಲ್ಲಿ ಪ್ರಯಾಣಿಸೋದೇ ಒಂದು ಅದ್ಭುತ ಅನುಭವ. ಇನ್ಮುಂದೆ ಈ ಪ್ರಯಾಣ ಇನ್ನಷ್ಟು ರೋಚಕವಾಗಿರಲಿದೆ. ಯಾಕಂದ್ರೆ ಮೆಟ್ರೋ ಸುರಂಗ ಮಾರ್ಗಕ್ಕೆ ಚಾಲನೆ ಸಿಕ್ಕಾಗಿದೆ. ಮೆಟ್ರೋ ರೈಲಿನ ಮೂಲಕ ಪಾತಾಳದಲ್ಲಿ ಪ್ರಯಾಣದ ಅನುಭವ ಪಡೆಯೋಕೆ ಬೆಂಗಳೂರಿಗರಂತೂ ಕಾತರರಾಗಿದ್ದಾರೆ. ಮೆಟ್ರೋ ಸಿಲಿಕಾನ್ ಸಿಟಿಗೆ ಮುಕುಟಪ್ರಾಯ. ಉದ್ಯಾನ ನಗರಿ ಜನರಿಗೊಂದು ಹೊಸ ಅನುಭವ ತಂದುಕೊಟ್ಟ ವಿಶೇಷ ಸಾರಿಗೆ. ಸುರಂಗದಲ್ಲಿ ಶುರುವಾಯಿತು ಮೆಟ್ರೋ ಸವಾರಿ. ರಜೆ ಸಿಕ್ಕರೆ ಸಾಕು ಮೆಟ್ರೋ ಸಂಚಾರಕ್ಕೆ ರೆಡಿಯಾಗುವ ಉದ್ಯಾನ ನಗರಿ ಮಂದಿಗೆ ಮೆಟ್ರೋ ಪ್ರಯಾಣ ಇನ್ಮುಂದೆ ಇನ್ನಷ್ಟು ರೋಚಕವೆನಿಸಲಿದೆ. ಯಾಕಂದ್ರೆ ಸತತ 2 ವರ್ಷಗಳ ಸುರಂಗ ಮಾರ್ಗ ಕಾಮಗಾರಿಗೆ ಮುಕ್ತಿ ಸಿಕ್ಕಿದ್ದು ಮೆಟ್ರೋ ರೈಲು ಭೂಮಿಯ ಆಳದಲ್ಲಿ ಹಳಿಯೇರಲಿದೆ. ಈ ಸುರಂಗ ಮಾರ್ಗ ವಿಶೇಷತೆ ಏನಂದ್ರೆ ನಮ್ಮದು ಈಸ್ಟ್ ವೆಸ್ಟ್ ಕಾರಿಡಾರ್ ಅದನ್ನು ಲಿಂಕ್ ಮಾಡೋದು ಈ ಸುರಂಗ. ಈಸ್ಟ್ ವೆಸ್ಟ್ ಕಾರಿಡಾರ್ ಪೂರ್ತಿ 21 ಕಿಲೋಮೀಟರ್ ಉದ್ದ ಇದೆ. ಒಂದು ಕಡೆ ಬೈಪನಹಳ್ಳಿ, ಇನ್ನೊಂದು ಕಡೆ MG ರೋಡು, ಬೈಪನಹಳ್ಳಿ ಇನ್ನೊಂದು ಕಡೆ ಮೈಸೂರು ರೋಡು. ಸೊ ಬೈಪನಹಳ್ಳಿ ಸ್ಟ್ರೆಚ್ಚು, ಬೈಪನಿಂದ MG ರೋಡ್ ನಾವು ಈಗಾಗಲೇ ಟ್ರೈನ್ ಓಡಿಸ್ತಾ ಇದ್ದೀವಿ. ನಮ್ಮದು ಮಾಗಡಿ ರೋಡಿಂದ ಮೈಸೂರು ರೋಡ್ ಕೂಡ ರೆಡಿ ಆಗಿದೆ. ಆದರೆ ಅಲ್ಲಿವರೆಗೆ ಟ್ರೈನ್ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಸುರಂಗ ಓಪನ್ ಆದಮೇಲೆ ಈಗ ನಾವು ಈ ಟ್ರೈನನ್ನು ಇವತ್ತು ನಾವು ಇಲ್ಲಿವರೆಗೆ ಬಂದಿದ್ದೀವಿ. ಬರುವ 2-3 ದಿವಸಗಳಲ್ಲಿ ಈ ಟ್ರೈನನ್ನು ನಾವು ಮಾಗಡಿ ರೋಡ್ವರೆಗೆ ತೊಗೊಂಡು ಹೋಗ್ತೀವಿ. ಅಲ್ಲಿ ಹೋದ ಮೇಲೆ ಮಾಗಡಿ ರೋಡಿಂದ ಮೈಸೂರು ರೋಡ್ವರೆಗೆ ನಮ್ಮದು ಟ್ರಯಲ್ ರನ್ಸು ಸ್ಟಾರ್ಟ್ ಆಗ್ತದೆ. ಅಲ್ಲಿ ಪೂರ್ತಿ ಕೆಲಸ ಆಗಿದೆ. ಎಲ್ಲ ಸ್ಟೇಷನ್ಸು, ಸಿಸ್ಟಮ್ಸು, ಸಿಗ್ನಲಿಂಗು ಎಲ್ಲ ಕೆಲಸ ಆಗಿದೆ. ಇಲ್ಲಿವರೆಗೆ ನಮಗೆ ಟ್ರೈನ್ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ನಾವು ಟ್ರೈನ್ ತೊಗೊಂಡು ಹೋಗ್ತೀವಿ. ನಮ್ಮ ಗುರಿ ಅಂದರೆ ಈ ಬರೋ ಭಾನುವಾರ ನಾವು ಟ್ರೈನನ್ನು ಮಾಗಡಿ ರೋಡಿಗೆ ನಾವು ಮುಟ್ಟಿಸ್ಬೇಕು. ಅಲ್ಲಿಂದ ಮತ್ತೆ 2-3 ದಿವಸ ಬಿಟ್ಟು ನಮ್ಮದು ರೆಗ್ಯುಲರ್ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಈ ಟ್ರಯಲ್ಸ್ ನಮ್ಮದು 3 ತಿಂಗಳು ನಮಗೆ ಹಿಡಿತದೆ. ಬೇರೆ ಬೇರೆ ಥರದ ನಾವು ಟೆಸ್ಟ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು, ರಿಸಲ್ಟ್ ಮಾಡಬೇಕು. 3 ತಿಂಗಳು ಆದಮೇಲೆ ನಾವು ಆ ಸ್ಟ್ರೆಚ್ವನ್ನು ಮಾಗಡಿ ರೋಡಿಂದ ಮೈಸೂರು ರೋಡ್ಗೆ ಪಬ್ಲಿಕ್ಗೆ ನಾವು ಸಮರ್ಪಣೆ ಮಾಡಬಹುದು. ಮೆಟ್ರೋ ಸುರಂಗ ಸವಾರಿ. ಮೆಟ್ರೋನ ಪೂರ್ವ ಪಶ್ಚಿಮ ಕಾರಿಡಾರ್ನ ಉದ್ದ 18.3 ಕಿಲೋಮೀಟರ್ ಇದೆ. ಇದರಲ್ಲಿ ಸುರಂಗ ಮಾರ್ಗದ ಒಟ್ಟು ಉದ್ದ 4.5 ಕಿಲೋಮೀಟರ್ ವರೆಗೂ ಮಾತ್ರ ಸುರಂಗ ಮಾರ್ಗದಲ್ಲಿ ಮೆಟ್ರೋ ಟ್ರೈನ್ ಸಂಚರಿಸಲಿದೆ. ಹೀಗೆ ಸಾಗುವ ಮಾರ್ಗದಲ್ಲಿ ಒಟ್ಟು 5 ಸುರಂಗ ಮೆಟ್ರೋ ನಿಲ್ದಾಣಗಳಿವೆ. ಇಂಟರ್ಚೇಂಜ್ ಸ್ಟೇಷನ್ ಅಂದ್ರೆ ಕೆಂಪೇಗೌಡ ನಿಲ್ದಾಣ. ಇನ್ನು ಈ ಒಟ್ಟಾರೆ ಕಾಮಗಾರಿಗೆ ತಗುಲುವ ವೆಚ್ಚ 1062.50 ಕೋಟಿ ರು. ಸದ್ಯಕ್ಕೆ ಕಬ್ಬನ್ ಪಾರ್ಕ್ನಿಂದ ಮಾಗಡಿ ರಸ್ತೆವರೆಗೂ ಬೆಂಗಳೂರಿಗರು ಎಲಿವೇಟೆಡ್ ಟ್ರ್ಯಾಕ್ ಮೇಲಿನ ಸಂಚಾರದ ಖುಷಿಯನ್ನ ಸವಿಯಲಿದ್ದಾರೆ. ನಮ್ಮ ಮೆಟ್ರೋ ಸುರಂಗ ಮಾರ್ಗದಲ್ಲಿ ಹೇಗೆ ಸಂಚರಿಸುತ್ತೆ ಹಾಗೂ ಅಲ್ಲಿನ ಚಿತ್ರಣ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇರುತ್ತೆ. ಸೊ ನೀವೀಗ ಸುರಂಗ ಸ್ವರ್ಗದಲ್ಲಿದ್ದೀರಿ. ಬೆಂಗಳೂರಿನ ಸುರಂಗ ಸ್ವರ್ಗ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೆಟ್ರೋ ಸುರಂಗ ಮಾರ್ಗವನ್ನ ಕ್ರಮಿಸಿರುವಂತಹ ಚಿತ್ರಣವನ್ನ ನೀವು ನೋಡ್ತಿದ್ದೀರಿ. ಬೆಂಗಳೂರಿನ MG ರಸ್ತೆಯ ಎಲಿವೇಟೆಡ್ ಸ್ಟೇಷನ್ಗಳಿಂದ ಕೆಳಭಾಗದಲ್ಲಿ ಕಬ್ಬನ್ ಪಾರ್ಕ್ ಸ್ಟೇಷನ್ ವರೆಗೂ ನಮ್ಮ ಮೆಟ್ರೋ ಬಂದು ನಿಂತಿದೆ. ಅದರ ಒಂದು ಸಂಪೂರ್ಣ ಚಿತ್ರಣ ನೋಡ್ತಿದ್ದೀವಿ. 8 ಡಯಾಮೀಟರ್ ಅಲ್ಲಿ ಸುಮಾರು 8 ಕಿಲೋಮೀಟರ್ ಆಳದಲ್ಲಿ 18 ಅಡಿ ಆಳದೊಳಗೆ ಈಗಾಗಲೇ ಭೂಮಿಯೊಳಗೆ ಸುರಂಗದ ರಿಂಗ್ಗಳನ್ನ ನೋಡ್ತಿದ್ದೀರಿ. ಆ ರಿಂಗ್ಗಳ ಮೂಲಕ ಪರ್ಪಲ್ ಟ್ರೈನ್ ಪಾಸ್ ಆಗಿ ಬಂದಿದೆ. ಸೊ ಇಲ್ಲಿ ಈಗಾಗಲೇ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ. ಪ್ರತಿಯೊಬ್ಬರು ಸಹ ಸುರಂಗ ಮಾರ್ಗದಲ್ಲಿ ಅದರ ಚಿತ್ರಣಗಳನ್ನ ತೆಗೆದುಕೋತಾ ಇದ್ದಾರೆ. ಅಷ್ಟು ಖುಷಿಯಾಗಿದೆ. ಸೊ ಸುರಂಗ ಮಾರ್ಗದಲ್ಲಿ ಮೆಟ್ರೋ ಹೇಗೆ ಸಂಚರಿಸುತ್ತೆ ಅನ್ನುವಂತಹ ಕುತೂಹಲಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಮೆಟ್ರೋ ಟ್ರೈನ್ಗಳು ಕರ್ವ್ನಲ್ಲಿ ಸಾಕಷ್ಟು ಬದಲಾವಣೆಗಳು ತೆಗೆದುಕೊಳ್ಳುತ್ತೆ, ರೈಟ್ ಲೆಫ್ಟ್ ಆಗುತ್ತೆ. ಹಾಗಾಗಿ ಮೆಟ್ರೋ ಟ್ರೈನ್ ಅನ್ನ ಸುಮಾರು 1 ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಕ್ರಮಿಸೋದಕ್ಕೆ ಟೆಸ್ಟ್ ರನ್ ಮಾಡೋದಕ್ಕೆ ಅನುಮತಿ ಸಿಕ್ಕಿದೆ. ಸೊ ಅನುಮತಿಯ ಈಗ ಇದರ ಚಿತ್ರಣ ನೀವು ನೋಡ್ತಿರ್ಬೋದು. ರೈಟ್ ಹಾಗೂ ಲೆಫ್ಟ್ ಸೈಡ್ ಅಲ್ಲಿ ಸಂಪೂರ್ಣವಾಗಿ AC ಕೋಚ್ ಆಗಿರುತ್ತೆ. ಅಂದ್ರೆ ಭೂಮಿಯ ಕೆಳಭಾಗದಲ್ಲಿ ಸುಮಾರು 18 ಅಡಿ ಕೆಳಭಾಗದಲ್ಲಿರುವಂತಹ ರಿಂಗ್ನಲ್ಲಿ ಮೆಟ್ರೋ ಸಂಚಾರ ಮಾಡೋದ್ರಿಂದಾಗಿ ಸೊ ಪ್ರತಿಯೊಂದು ಸಹ ಸೇಫ್ಟಿ ಮೆಜರ್ಮೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ. ರಿಂಗ್ಗಳ ಮೂಲಕ ವಿಶೇಷವಾದಂತಹ ಲೈಟ್ಗಳನ್ನು ಅಳವಡಿಕೆ ಮಾಡಿ ತದನಂತರ ಥರ್ಡ್ ರೈಲ್ ಸಿಸ್ಟಮ್ ಸುಮಾರು 450 ವೋಲ್ಟ್ಸ್ ಇರುವಂತಹ ಎಲಿವೇಟೆಡ್ ಟ್ರೈನ್ ಟ್ರ್ಯಾಕ್ನ ಮೇಲೆ ಈಗಾಗಲೇ ಸಂಚಾರವನ್ನು ಆರಂಭಿಸಿದೆ. ಸೊ ಈ ಮಾರ್ಗದಲ್ಲಿ 4 ದಿನಗಳು ಸೋಮವಾರಕ್ಕೆ ಮೆಟ್ರೋ ಟ್ರೈನ್ ಸುರಂಗ ಮಾರ್ಗವನ್ನು ಸಂಪೂರ್ಣವಾಗಿ ಸಕ್ಸಸ್ ಮಾಡಿಕೊಂಡು ತದನಂತರ ಟ್ರೈನ್ ಕಂಪ್ಲೀಟ್ ಆಗಿ ನಗರದ ಹೊರಭಾಗ ಅಂದ್ರೆ ಈಗಾಗಲೇ ನಿಗದಿಯಾಗಿರುವ ಮಾಗಡಿ ರಸ್ತೆಗೆ ಬಂದು ತಲುಪುತ್ತೆ.
ಇಡೀ ನಗರದಲ್ಲಿ 9 ಕಿಲೋಮೀಟರ್ ಅಂತರದಲ್ಲಿ ಸುರಂಗ ಮಾರ್ಗವನ್ನ ರೆಡಿ ಮಾಡಲಾಗಿದೆ. ಈ ಮಾರ್ಗದಲ್ಲಿ ಪರ್ಪಲ್ ಟ್ರೈನ್ ಸಂಚಾರ ಮಾಡಲಿದೆ. ಪರೀಕ್ಷಾರ್ಥ ನಡೆದ ಸುರಂಗ ಸಂಚಾರ ಹೇಗಿತ್ತು, ಏನೇನೆಲ್ಲ ಮಾಡಿದ್ರು ಗೊತ್ತಾ? ಸುರಂಗದಲ್ಲಿ ಶುರುವಾಯಿತು ಸವಾರಿ. ಸುರಂಗದಲ್ಲಿ ಮೆಟ್ರೋ ರೈಲಿನ ಕರಾಮತ್ತು ಶುರುವಾಗಿದೆ. ಪಾತಾಳದಲ್ಲಿ ಪರ್ಪಲ್ ಟ್ರೈನ್ ಹಳಿ ಏರಲಿದ್ದು, ಎಂಜಿ ರೋಡ್ನಿಂದ ಮಾಗಡಿ ರಸ್ತೆವರೆಗೂ ಮೆಟ್ರೋ ಟ್ರೈನ್ ಟೆಸ್ಟ್ ನಡೆಯಲಿದೆ. ಹಳಿಗಳ ಜೋಡಣೆ, ಸಿಗ್ನಲ್ ವ್ಯವಸ್ಥೆ, ಥರ್ಡ್ ರೈಲ್ ವ್ಯವಸ್ಥೆಯ ಪರೀಕ್ಷೆ ಆಗಲಿದೆ. ಪರೀಕ್ಷಾರ್ಥ ಸಂಚಾರದಲ್ಲಿ ಯಾರಿಗೂ ಪ್ರವೇಶವಿಲ್ಲ. ಯಾಕಂದ್ರೆ ಮೊದಲ ಬಾರಿಗೆ ಮೆಟ್ರೋ ಸುರಂಗದಲ್ಲಿ ಸಂಚರಿಸುತ್ತಿದ್ದು, ವಿದ್ಯುತ್ ಲೈನ್ ಟ್ರ್ಯಾಕ್ ಮೇಲೆ ಅಳವಡಿಸಲಾಗಿರುತ್ತದೆ. ಹೀಗಾಗಿ ಬಿಎಂಆರ್ಸಿಎಲ್ ಪ್ರಾಜೆಕ್ಟ್ ಮುಖ್ಯ ಇಂಜಿನಿಯರ್, ಟ್ರೈನ್ ಆಪರೇಟರ್ ಸೇರಿದಂತೆ 10 ಮಂದಿ ಮಾತ್ರ ಪ್ರಯಾಣಿಸಲಿದ್ದಾರೆ. ಇನ್ನು ಈ ಪರೀಕ್ಷಾರ್ಥ ಸಂಚಾರದಲ್ಲಿ 4.5 ಕಿಲೋಮೀಟರ್ ಅಂತರದ ಸಂಚಾರಕ್ಕೆ 5 ದಿನದ ಕಾಲಾವಕಾಶ ಬೇಕು. ಅಂದ್ರೆ ಮೆಟ್ರೋ ಟ್ರೈನ್ ಗಂಟೆಗೆ 1 ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಚಲಿಸಲಿದೆ. ನಂತರ ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆವರೆಗೂ ಟ್ರೈನ್ ಟೆಸ್ಟ್ ಸಂಚಾರ ಶುರು ಮಾಡಲಿದೆ. ಇದರಲ್ಲಿ ಬಂದು ಎಷ್ಟು ಕಿಲೋಮೀಟರ್ ಅಂತ ನಮಗೆ ಮೀಟರ್ಗಳಿದೆ, ಮೀಟರ್ ತೋರಿಸುತ್ತೆ. ಬಂದ್ಬಿಟ್ಟು ಈ ಸಿಗ್ನಲಿಂಗ್ ಅಂದರೆ ಅಲ್ಸ್ಟಮ್ ಕಡೆಯಿಂದ ಸಿಗ್ನಲಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಆ ಸಿಗ್ನಲಿಂಗ್ ಕಡೆಯಿಂದ ಟ್ರೈನಿಗೆ ಬಂದು ಇಷ್ಟು ಸ್ಪೀಡ್ ಹೋಗಬೇಕು, ಕರ್ವಲ್ಲಿ ಇಷ್ಟೇ ಸ್ಪೀಡ್ ಹೋಗಬೇಕು, ಡೌನಲ್ಲಿ ಇಷ್ಟೇ ಸ್ಪೀಡ್ ಹೋಗಬೇಕು, ಅಪ್ಪಲ್ಲಿ ಮತ್ತು ಈ ರೀತಿ ಬಂದು ನಾನಾ ಥರವಾಗಿ ಸ್ಪೀಡ್ಗಳನ್ನ ಬಂದು ಪ್ರೊವೈಡ್ ಮಾಡಿರ್ತಾರೆ. ಆ ಸ್ಪೀಡ್ ಪ್ರಕಾರ ಟ್ರೈನ್ ಆಪ್ರೇಟರ್ಗಳು ಗಾಡಿ ಓಡಿಸ್ತಾರೆ. ಟೈಮು ಇನ್ನೂ ನಾವು ಹೆಚ್ಚಿಗೆ ನಾವು ಹೇಳಲಿಕ್ಕೆ ಬರಲ್ಲ ಇವಾಗ, ಯಾಕೆಂದರೆ ಇದೆಲ್ಲ ಕಂಪ್ಲೀಟ್ ಆಗಬೇಕು. ಈಗ ತಾನೇ ಜಸ್ಟ್ ಎಂಟ್ರಿ ಆಗಿದ್ದೀವಿ. ಎಂಟ್ರಿ ಆಗಿ ಇದೆಲ್ಲ ಮುಗಿದ ಮೇಲೇ ನಮಗೆ ಅದ್ರ ಬಗ್ಗೆ ನಾವು ಹೇಳ್ಬೋದು ಸಾಧ್ಯ. ಮೊದಲ ದಿನ ಎಂಜಿ ರಸ್ತೆಯಿಂದ ಕಬ್ಬನ್ ಪಾರ್ಕ್ ವರೆಗೂ ಪ್ರಯಾಣಿಸಿದ ರೈಲು 2ನೇ ದಿನ ಕಬ್ಬನ್ ಪಾರ್ಕ್ನಿಂದ ವಿಶ್ವೇಶ್ವರಯ್ಯ ಟವರ್, ವಿಧಾನಸೌಧದವರೆಗೂ ಬಂದು ತಲುಪಿದೆ. ಇವತ್ತು ಅಲ್ಲಿಂದ ಪ್ರಯಾಣ ಬೆಳೆಸಿದ ಸುರಂಗ ರೈಲು ಸೆಂಟ್ರಲ್ ಕಾಲೇಜು ಕೆಜಿ ರಸ್ತೆಗೆ ಬಂದು ನಿಂತಿದೆ. ಇನ್ನೆರಡು ದಿನಗಳಲ್ಲಿ ತನ್ನ ಟ್ರಯಲ್ ರೌಂಡ್ ಮುಗಿಸಲಿದೆ. ಅಂತೂ ನಮ್ಮ ಮೆಟ್ರೋ ರೈಲು ಸುರಂಗ ಮಾರ್ಗವನ್ನ ಪ್ರವೇಶಿಸಿತು. ಆ ಮೂಲಕ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಸುರಂಗ ರೈಲು ಅನ್ನೋ ಖ್ಯಾತಿಗೂ ಕೂಡ ಪಾತ್ರವಾಯಿತು. ಮೆಟ್ರೋ ಸುರಂಗ ಸವಾರಿಯ ಇನ್ನಷ್ಟು ರೋಚಕ ಕ್ಷಣಗಳನ್ನ ನೀವು ಕೂಡ ನೋಡ್ಲೇಬೇಕು. ಆದ್ರೆ ಅದಕ್ಕೂ ಮುನ್ನ ಒಂದು ಸಣ್ಣ ಬ್ರೇಕ್.